ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಯವಿಟ್ಟು ಮಾಡಬೇಡಿ, ಮಾಡಬೇಡಿ. ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ. ಹಾಗಡೆ ಏನ್ಲ ಮಾಜಿ DCM ಹಾಲಿ DCM ಎರಡು ಗಲಾಟೆ ಮಾಡ್ಕೊಂಡ್ಬಿಟ್ಟವಿ. ಏನ್ಲ ಅಂತ ವಿಚಾರ? ಕೃಷಿ ರೈತರು ಗೊಬ್ಬರ ಅನ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ರ ಕಣ. ಕ್ಯಾಂಪ್ ಅಲ್ಲಿ ಅಶ್ವಥ್ ನಾರಾಯಣ ಎದ್ದು ನಿಂತ್ಕೊಂಡು ಗಂಟ್ಲು ಕಟ್ಕೊಂಡಂಗೆ ನೀವೇನ್ ಸತ್ಯವಂತರ ಹರಿಶ್ಚಂದ್ರಗಳ ಅಂತೆಲ್ಲ ಕೂಗಾಡಿ ಜಾರ್ಜಿಗೂ ಬೋದ್ ಬಿಡ್ತಾರ ಕಣ. ಆಗ DK ಎದ್ದು ನಿಂತ್ಕೊಂಡು ನೀನು ಭ್ರಷ್ಟಾಚಾರದ ಪಿತಾಮಹ, ನಂಗೆಲ್ಲ ಗೊತ್ತೈತೆ ಕುಂತ್ಕ ಅಂತ ರೈಜ್ ಆಡ್ತಾರ ಕಣ. ಅಲ್ಲಿಂದ ಗಲಾಟೆ ಏನ್ ಮಾಡಿದ್ರು ನಿಲ್ಲೇ ಇಲ್ಲ. ಯಾರಪ್ಪ ಪಿತಾಮಹ ಭ್ರಷ್ಟಾಚಾರದ? ನಾನು ಹೇಳ್ಬೇಕಾಗಿಲ್ಲ. ಯಾರು 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 ಅಂತ ಹೇಳ್ತೀನಿ. ಗಲಾಟೆ ನಡೀಲಿ ಬಿಡ್ಲೆ, ಜನಕ್ಕೆ ಒಳ್ಳೇದಾಗದಾದ್ರಿ ಇನ್ನ 100 ಗಲಾಟೆ ಆಗ್ಲಿ ಅಂದಂಗೆ. ಅದೇನೋ ರೈತರು ಗೊಬ್ಬರ ಅಂತಿದ್ವು ಅಂದಲ್ಲ, ಅದಕ್ಕೇನಾರ ಪರಿಹಾರ ಸಿಗ್ತೇನ್ಲ? ಅಯ್ಯೋ, ಇವು ಗುದ್ದಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡ್ರಕನ. ಗೊಬ್ಬರ ಸುದ್ದಿಯ ಅಲ್ಲೇ ತಿಪ್ಪೆಗಾಕೋ. ಅಯ್ಯಯ್ಯೋ, ಈ ಚಂದಕ್ಕೆ ರೈತರು ಹೆಸರು ಹೇಳ್ಕೊಂಡು ಗಲಾಟೆ ಯಾಕೆ ಮಾಡ್ತಾವಂತಲ? ಕೊಡ್ಬೇಕಾಗಿರೋ ಗೊಬ್ಬರನ ಹಾಕ್ಬೇಕಾಗಿರೋ ಟೈಮಿಗೆ ಕೊಟ್ರೆ ಅಲ್ವೇನ್ಲ ಯೂಸ್ ಆಗೋದು? ಎಲ್ಲ ಮುಗಿದ ಮೇಲೆ ಕೊಟ್ರೆ ತಟ್ಟೆಯಲ್ಲಿ ಹಾಕಿಂದ ಉಣ್ಣಕೈತದೇನ್ಲ? ಗೊಬ್ಬರ ತಿನ್ನವೆಲ್ಲ ವಿಧಾನಸೌಧದಲ್ಲಿ ಕುಂತವೆ. ರೈತರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಹೆಂಗ್ ಕೆಡಿಸ್ಕೊಂತವೇಳ? ಬಿಡೋದ ನೋಡಿಲಿ, ರಾಜನ ಕಡೆವು ತುಮಕೂರ್ನೆ ಕಬ್ಜಾ ಮಾಡ್ಕೊಂಡವೆ. ಡೆಲ್ಲಿಗೆ ಹೋಗಿ ಕಾಂಪ್ರಮೈಸ್ ಮಾಡಿಸ್ತೀನಿ ಅಂತ ಹೊಂಟಿದೆ ಕಣ ಸತೀಶು. ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ, ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ. ನೀವು ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡ್ಬೇಕು. ಹುಲಿದು ಸೌಂಡ್ ಜಾಸ್ತಿ ಆದ್ರೆ ಸಿಗ್ತಾರಿಗೆಲ್ಲ ಕಚ್ಕೊಂಡು ಓಡಾಡಿದ್ರೆ ಹೆಂಗ್ಲ ಕತಿ? ಅಯ್ಯೋ, ಆ ಹುಲಿನ ಬಿಜೆಪಿ ಕರೀತಾವೆ ಕಣ ನೋಡ್ಲಿ. ನಾವೆಲ್ಲರೂ ಕೂಡ ರಾಜೀವ್ ಗೌಡ್ರು, ನಾನು, ಜನಾರ್ದನ್ ರೆಡ್ಡಿರು, ನಮ್ಮ ಶರಣ್ ಅವರು ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ. ರಾಜಣ್ಣವರೇ, ನಾವು ನಿಮ್ಮ ರಾಜೀನಾಮೆಯನ್ನು ತಗೊಂಡಿದ್ದಾರೆ, ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇಡೀ ಸಮಾಜ ರಾಜಣ್ಣವ್ರ ಜೊತೆ ನಿಲ್ತೀವಿ ನಾವೆಲ್ಲರೂ ಕೂಡ. ರಾಮುಲು ಏನ್ಲ ಇಷ್ಟೊಂದು ರೈಜ್ ಆಗೈತಿ? ಸ್ವಾಮಿ, ನೀವು ರಾಜಣ್ಣವ್ರನ್ನ ಏನ್ ತಪ್ಪು ಮಾಡಿದ್ರು? ನಾನು ವಾಲ್ಮೀಕಿ ಜನಾಂಗದ ಲೀಡ್ರು ಅಂತ 4 ಜನಕ್ಕೆ ಗೊತ್ತಾಗದ್ ಬಿಡ್ವಲ್ಲ, ಅದಕ್ಕೆ ಹಂಗೆ ರೋಷಾವೇಶ ಕಣ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬರ್ರಿ. ದಯವಿಟ್ಟು ರಾಜಣ್ಣರೇ, ನೀವು ನಿಮ್ಮ ಮಗ ನೀವು ಭಾರತೀಯ ಜನತಾ ಪಾರ್ಟಿ ಬರ್ರಿ. ನಮ್ಮ ಹೇಮಲತಾ ನಾಯಕ್ ಅವರು ಎಲ್ಲರೂ ಕೂಡ ಸೇರಿ ನಮಗಿನ್ನ ಜಾಸ್ತಿ ಗೌರವ ಕೊಡುವಂತ ಕೆಲಸ ಮಾಡ್ತೀವಿ. ರಾಮುಲುನೇ ಬಿಜೆಪಿಲಿ ಸೈಡ್ ಹೇಳ್ಕೊಂಡ್ರು ಸವಿ. ಇನ್ನ ರಾಜಣ್ಣನ್ ಕರ್ಕೊಂಡು ಹೋಗಿ ಏನ್ ಮಾಡ್ತದಂತಲ? ಸೇಂದಿ ಮಡಿಕೆ ಕಾಣಿಸ್ತು ಅಂತವ ಸುಮ್ಕೆ ಒಂದ್ ಕಲ್ಲೆಸ್ತೈತೆ ಕಣ. ಸಿಕ್ಕ್ರೆ ಸಿಹಿ ಅನ್ನೋದು, ಇಲ್ಲ ಅಂದ್ರೆ ಹುಳಿ ಅನ್ಕೊಂಡ್ ಹೋಯ್ತಾ ಇರೋದು ಅಷ್ಟೇ. ರಾಜಕೀಯನೇ ನರಿಗಳ ಆಟ ಆಗೈತೆ ಕಣ್ಲ. ಹುಲಿ ಸಿಂಹ ಅಲ್ಲಿ ವರ್ಕ್ ಆಗೋದಿಲ್ಲ ಕನ್ನಡಿಯಪ್ಪ. ಶಿವನಿ ಶಂಭುಲಿಂಗ.